ಆ ಒಂದಿನ ಏನು ಮಾಡೋಣ ಅಂತ ನಾವು ರೆಸಾರ್ಟ್ ಓನರಿಗೆ ಕೇಳಿದ್ವಿ. ಅವರು ನಮಗೆ ಹೇಳಿದ್ದು ಪ್ಲೇಸ್ ಹೆಸರು ದೂದ್ ಸಾಗರ್. ಅಯ್ಯೋ ದೂದ್ ಸಾಗರಿಗೆ ಹೆಂಗೆ ಹೋಗೋದು, ಇಲ್ಲಿಂದ ಒಂದು 100 ಕಿಲೋಮೀಟ್ರ್ ಆಗುತ್ತೆ ಅಂದಿದ ತಕ್ಷಣ ಅವ್ರು ಹೇಳಿದರು ನೀವು ಟ್ರೈನಿಗೆ ಹೋಗ್ಬೋದು, ಇಲ್ಲಿಂದ 30 ಕಿಲೋಮೀಟ್ರ್ ದೂರ ಲೋಂಡಾ ಜಂಕ್ಷನಿಗೆ ಹೋಗ್ರಿ, ಲೋಂಡಾ ರೈಲ್ವೆ ಸ್ಟೇಷನ್, ಅಲ್ಲಿಂದ ಟ್ರೈನ್ ಎತ್ಕೊಂಡು ದೂದ್ ಸಾಗರಿಗೆ ಹೋಗ್ರಿ, ಈವ್ನಿಂಗ್ ವಾಪಸ್ ರಿಟರ್ನ್ ಟ್ರೈನ್ ಬರ್ರಿ ಅಂತ ಹೇಳಿದರು. ಎಷ್ಟು ಈಸಿ ಐತಲ್ಲ ಅಂತ ನಾವು ಅಂದ್ಕೊಂಡ್ವಿ. ಆದರೆ ನಾವು 5 ನಿಮಿಷ ತಡ ಮಾಡಿದ್ರೂ ನಮಗೆ ಟ್ರೈನ್ ಸಿಗ್ತಿರ್ಲಿಲ್ಲ. ಆಮೇಲೆ ನಮ್ಮ ಗ್ರೂಪಲ್ಲಿ ಒಬ್ಬನು ಮಾತ್ರ ದೂದ್ ಸಾಗರ್ ನೋಡಿದ್ದ, ಇನ್ನು ಉಳ್ಕಿದವ್ರು ಯಾರೂ ನೋಡಿರಲಿಲ್ಲ. ಹಾಗಾಗಿ ನಾವು ಬೈಕ್ ತಗೊಂಡು ತಿಂಡಿ ತಿಂದ ತಕ್ಷಣ ಹೊರಟ್ವಿ. ಟ್ರೈನ್ ಸಿಕ್ತು. ದಾಟಿದ ಮೇಲೆ ಇಲ್ಲಿ ಇಳಿಬೇಕು, ಸ್ಲೋ ಮಾಡ್ತಾರೆ. ಇಲ್ಲೇ ಇಳಿದ್ಬಿಟ್ವಲ್ಲೇ ನಾವು ನಡೆದಲ್ಲೇ. ದೂದ್ ಸಾಗರ್ ಹತ್ರ ಇಳ್ಕೊಂಡ್ವಿ. ವ್ಯೂ ಹೆಂಗಿದೆ ನೋಡ್ರಿ. ಒಂದು 5 ನಿಮಿಷ ಲೇಟಾಗಿ ಬಂದಿದ್ರು ನಮಗೆ ಟ್ರೈನ್ ಮಿಸ್ ಆಗೋದು. ಅಂದ್ರೂ ಏನೇನೋ ಮಾಡ್ಕೊಂಡು ಬಂದ್ವಿ. ಸೂಪರ್ ಆಗೈತಿ ಲೊಕೇಶನ್. ವ್ಯೂ ಹೆಂಗಿತ್ತು ನೋಡ್ರಿ. ಇನ್ನೂ ದೂದ್ ಸಾಗರ್ ಮುಂದೆ ಐತಿ, ಟನಲ್ ಬೇರೆ ಐತೆ. ಅಲ್ಲೊಂದು ಟನಲ್ ನಂಬರ್ 10 ಆದಮೇಲೆ ಸ್ಲೋ ಮಾಡ್ತಾರೆ ಅಥವಾ ಒಂದೊಂದು ಟೈಮ್ ಸ್ಟಾಪೇ ಮಾಡ್ತಾರೆ, ಅಲ್ಲಿ ಇಳ್ಕೋಬೇಕು. ಫ್ರೆಂಡ್ಸ್, ನಾವು ಕ್ಯಾಚ್ ಮಾಡಿದ ಟ್ರೈನ್ ಬಂದುಬಿಟ್ಟು ವಾಸ್ಕೋ ಡಿ ಗಾಮಾ ಟ್ರೈನ್. ಅದರ ಡೀಟೇಲ್ಸ್ ಕೆಳಗಡೆ ಹಾಕಿರ್ತೀನಿ. ಟೈಮ್ ಲೋಂಡಾ ಜಂಕ್ಷನಿಗೆ 10:50 ಆದರೆ ಅದು ಬಂದಿದ್ದು 11:55. 1 ಅವರ್ ಡಿಲೇ ಇತ್ತು. ಹಾಗಾಗಿ ಈ ಟ್ರೈನ್ನ ನಾವು ಕ್ಯಾಚ್ ಮಾಡೋಕ್ಕೆ ಸಾಧ್ಯ ಆಯಿತು. ಲೊಕೇಶನ್ ನೋಡಿ. ಫ್ರೆಂಡ್ಸ್ ಎಲ್ಲ ಹಿಂದೆ ಬರ್ತಾ ಇದ್ದಾರೆ, ನಾನು ಮುಂದೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಇಲ್ಲಿ ಬರಬೇಕಾದ್ರೆ ಇಳಿಬೇಕಾದ್ರೆ ಹುಷಾರಾಗಿ ಇಳೀರಿ. ಆಮೇಲೆ ಯಾರಾದರೂ ಗೊತ್ತಿರೋರಿಗೆ ಕೇಳ್ರಿ ಎಲ್ಲಿ ಇಳಿಬೇಕು ಏನು ಅಂತ. ಅಲ್ಲಲ್ಲಿ ಸ್ಲೋ ಮಾಡುತ್ತೆ, ಇದೆಲ್ಲ ಘಾಟ್ ಸೆಕ್ಷನ್ ಅಲ್ಲ, ಸ್ಲೋ ಮಾಡ್ತಾ ಇರ್ತೈತಿ. ಮಿಸ್ ಆಗಿ ಬೇರೆ ಕಡೆ ಇಳಿದ್ರಿ ಅಂದರೆ ಭಾಳ ಕಿಲೋಮೀಟ್ರ್ ನಡಿಬೇಕಾಗತ್ತೆ. ಈಗ ಸದ್ಯಕ್ಕೆ ನಮಗೂ ಏನು ಇನ್ಫಾರ್ಮೇಷನ್ ಇಲ್ಲ ಇಲ್ಲಿಂದ ಮುಗಿಸ್ಕೊಂಡು ಹೆಂಗೆ ಹೋಗೋದು ಅಂತ. ಆದರೆ ಸಾಯಂಕಾಲ ಒಂದು ಟ್ರೈನ್ ಇದೆ, ಸೇಮ್ ಇದೇ ಥರನೇ ಹತ್ಕೊಂಡು ಹೋಗಬೇಕು. 2 ಸ್ಟೇಷನ್ ಇದ್ದಾವೆ. ಆ 2 ಸ್ಟೇಷನಲ್ಲಿ ಯಾವ ಸ್ಟೇಷನಿಗೆ ಹೋಗಬೇಕು ಅದನ್ನು ಕ್ಲೀನಾಗಿ ನೋಡ್ಕೊಂಡು ಅಲ್ಲಿಗೆ ಹೋಗ್ತೀವಿ. ಸದ್ಯಕ್ಕೆ ನಾವೀಗ ಟ್ರ್ಯಾಕ್ ಮೇಲೆ ನಡೀತಾ ಹೋಗ್ತಾ ಇದ್ದೀವಿ. ಓಡಿ ಇಲ್ಲಿ ಹೋಗ್ತಾ ಇದ್ದೆ, ಒಂದು ಡ್ರಾಪ್ ಕೇಳಿದೆ.
ಅಲ್ಲೊಂದು ಟನಲ್. ಈ ಟನಲ್ ನಂಬರ್ 11 ಏನಾ? ಹಾಂ, ಇದು ಟನಲ್ ನಂಬರ್ 11. ಇದ್ರ ಹಿಂದೆ ಇದ್ದಿದ್ದು 10. अभी कोई ट्रेन नहीं आ रहा है ना भैया? भैया अभी ट्रेन नहीं आएगा ना? नहीं ठीक, हम लोग हाँ ठीक है. ಇವರೇನೋ ಕೆಲಸ ಮಾಡ್ತಾಯಿದ್ರು. नहीं भैया आऊँ क्या उसमें? ಫುಲ್ಲು ಟನಲಲ್ಲಿ ಏನು ಬೆಳಕೆ ಇಲ್ಲ, ಒಬ್ಬನೇ ಹೋಗಕ್ಕೆ ಭಯ ಆಗ್ತೈತಿ. ಏನು ಬೆಳಕಿಲ್ಲ ಇಲ್ಲಿ. ಇಲ್ಲೇನೋ ಕೆಲಸ ಮಾಡ್ತಾರೆ. क्या कर रहे हैं भैया? इलेक्ट्रिक का काम? हाँ. ಚಲೋ, ನಾನಿಲ್ಲಿ ಕುಂತಿರೋ ಜಾಗ ಇಲ್ಲೆಲ್ಲ ಜನ ಬರ್ತಾ ಇದ್ದಾರೆ. ನಾವು ಇಳಿದಿದ್ದು ಟ್ರೈನು ಇಲ್ಲಿಂದ ಸುತ್ತರ್ಕೊಂಡು ಅಲ್ಲಿ ಹೋಗ್ತಾ ಇದೆ. ಗೈಸ್, ಟನಲ್ ನಂಬರ್ 10 ಆದಮೇಲೆ ನಿಲ್ಲಿಸ್ತಾರೆ. ಬಟ್ ಟನಲ್ ನಂಬರ್ 11 ದಾಟ್ಕೊಂಡು ಬರಬೇಕು. ದಾಟ್ಕೊಂಬಂದರೆ ನಿಮಗೆ ಅಲ್ಲಿ ದೂರದಲ್ಲಿ ಕಾಣ್ತಾ ಐತಿ ದೂದ್ ಸಾಗರ್. Oh my God. ಗೈಸ್, ಏನು ಕಾಣ್ತೈತಲ್ಲ ಹಿಂಗೆ ಒಂದು ಸ್ವಲ್ಪ ಕೆಳಗೆ ನೋಡ್ರಿ. ಆ ನೀರು ಎಲ್ಲಿಂದ ಬರ್ತೈತಿ ಅಂದರೆ ಇಲ್ಲಿಂದ ಬರ್ತೈತಿ, ದೂದ್ ಸಾಗರ್ ವಾಟರ್ ಫಾಲ್ಸ್. ಇಲ್ಲೊಬ್ರು ಮಂಕಿ ದೇವ, ಮಂಕಿ ಮ್ಯಾನ್, ಹಲೋ. ಇದು ಒಂಥರ ನಮ್ಮದು ಅನ್ಎಕ್ಸ್ಪೆಕ್ಟೆಡ್ ಜರ್ನಿ ಟು ದೂದ್ ಸಾಗರ್ ಅಂತಲೇ ಹೇಳ್ಬೋದು. ಎಷ್ಟೊತ್ತು ನೋಡ್ತಿದ್ರು ನೋಡ್ತಾನೇ ಇರ್ಬೇಕು ಅನ್ಸುತ್ತೆ. ಇದಕ್ಕೆ ದೂದ್
ಸಾಗರ್ ಅಂತ ಹೆಸರು ಬಂದಿದ್ದು ಈ ವೈಟ್ ಕಲರ್ ಅಂದರೆ ನಾರ್ಮಲ್ ನೀರು ಅದರ ಹರಿಭಾಗ ಫುಲ್ಲು ಹಾಲು ಆಫ್ ಮಾಡೋದಿದೆ ಹೆಂಗೆ ತಿನ್ನೋಕ್ಕೆ ಕುಡಿಯೋಕ್ಕೆ ಏನೂ ಸಿಗಲ್ಲ. ಇಲ್ಲೇ ಬರ್ತಿರೋ ನೀರನ್ನೇ ನಾವು ತೊಗೊಂಡು ಕುಡಿಬೋದು. ಆದರೆ ಯಾವುದಕ್ಕೂ ನೀವು ನಿಮ್ಮ ವಾಟರ್ನ ತೊಗೊಂಡ್ಬರೋದು ಚೆನ್ನಾಗೆ. ಆಮೇಲೆ ಡಿಸೈಡ್ ಆಗಿರಿ 9 ಕಿಲೋಮೀಟ್ರ್ ನಡಿಬೇಕು ಅಂದರೆ ಕೋಲಂ ಸ್ಟೇಷನ್ಗೆ ಹೋಗ್ರಿ, ಇಲ್ಲ ಅಂದರೆ ಅಲ್ಲೇ ದೂದ್ಸಾಗರ್ ಸ್ಟೇಷನಲ್ಲೇ ಟ್ರೈನ್ ನಿಲ್ತೈತಿ. ಬಟ್ ಅಲ್ಲಿ ದೂದ್ಸಾಗರ್ ಫಾಲ್ಸಿಂದ 4 ಕಿಲೋಮೀಟ್ರ್ ದೂರ, ಇದು 9ರಿಂದ 10 ಕಿಲೋಮೀಟ್ರ್ ದೂರ ಆಗುತ್ತೆ. ನಡ್ಕೊಂಡು ಬರ್ತಾ ಇದ್ದೀವಿ, ಎಲ್ಲರೂ ಸುಸ್ತಾಗೈತಿ. ಏನು ತಿನ್ನಬೇಕು ಹೊಟ್ಟೆ ಹಸಿವು ಅನಿಸುತ್ತೆ. ನಾವು ಇಟ್ಕೊಂಬಂದಿದ್ವಿ ಬಿಸ್ಕೆಟು, ಹಣ್ಣು ಮತ್ತು ವಡಾಪಾವು ಅವೆಲ್ಲ ತೊಗೊಂಬಂದಿದ್ವಿ. ಕ್ಲೀನಾಗಿ ಪ್ಲ್ಯಾನ್ ಮಾಡ್ಕೊಂಬರ್ರಿ ಇಲ್ಲಿಗೆ, ಅನ್ಪ್ಲ್ಯಾನ್ಡಾಗಿ ಬರಬೇಡ್ರಿ. ನಾವಂತೂ ಬಂದಿದ್ದು ಅನ್ಪ್ಲ್ಯಾನ್ಡ್. JCB ನೋಡ್ರಿ ರೈಲ್ವೆ ಟ್ರ್ಯಾಕ್ ಮೇಲೆ ಬರ್ತೈತಿ. कैसा होगा ना? अरे बाप रे, हाँ क्यों ಯಾಕೋ ವಿಡಿಯೋ ಮಾಡಬೇಡ್ರಿ ಅಂದ್ರೆ ಯಾಕೆ ಗೊತ್ತಿಲ್ಲ. ಇಲ್ಲೇ ಒಂದು ಫಾಲ್ಸ್ ಐತಿ. ಅಲ್ಲಿ ಕಾಣ್ತಾ ಇತ್ತಲ್ಲ ಅದು ರೈಲ್ವೆ ಟ್ರ್ಯಾಕ್, ಟ್ರೈನ್ ಹೋಗಿ ಹಿಂಗೆ ಬರುತ್ತೆ. ಹೆಂಗಿತ್ತಪ್ಪ ವಿಘ್ನೇಶ? ಸೂಪರ್ ಸೂಪರ್. ಕಾಲು ನಾಯಕತ್ತವ ನಡ್ಕೊಂತವ, ಕಾಲು ನಾಯ್ತವ. ಒಂದು ಆಲ್ರೆಡಿ ಕಾಲು ಸ್ವಲ್ಪ ನೋವಾಗಿತ್ತು. ಇನ್ನೊಂದು ಕಲ್ಲು ನೋಡಕ್ಕೆ ನಡೆಯೋಕ್ಕಾಗಲ್ಲ ಅಂತೇಳಿ. ಇಲ್ಲಿ ಟ್ರ್ಯಾಕ್ ಮೇಲೆ ಕಲ್ಲುಗಳಿದಾವಲ್ಲ, ಈ ಕಲ್ಲುಗಳು ಚುಚ್ತವೆ. ಶೂ ಹಾಕೊಂಬಂದ್ರೆ ಚೆನ್ನಾಗೆ, ಬಟ್ ಮಳೆ ಇತ್ತು, ಶೂ ಹಾಕ್ಕೊಂಡು ಶೂ ನೆನೆಸ್ಕೊಂಡ್ರೆ ಅಂದರೆ
ಮತ್ತು ಇದು ಅಲ್ಲಿ ಅಲ್ಲಿ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾನೆ ಐತಿ. ಅವ್ರು ರೈನ್ ಕೋಟ್ ಹಾಕೋಣ ಅನ್ಕೊಂಡು ಶೆಕೆನೂ ಆಗ್ತೈತಿ, ಫುಲ್ ಬೆಳಿತೀವಿ. ನಾವು ಬರ್ತಾ ಇರೋ ಹಳಿ ತೆಗೆದ್ಬಿಟ್ಟವ್ರೆ, ರಿಪೇರಿ ಮಾಡ್ತಾರೆ. ಇಲ್ಲೆಲ್ಲ ಅಡ್ಡಾಡಕ್ಕೆ ಭಯ ಆಗ್ತೈತೆ. ಯಾಕಣ ನಾನೇ ಎದುರಿದ್ನಲ್ಲಣ್ಣ. ಎಲ್ಲ ವರ್ಕ್ ನಡೀತೈತಿ. ಈಗ ಇದೇ ಹಳಿ ಮೇಲೆ ನಾವು ವಾಪಸ್ ಹೋಗ್ಬೇಕು. ಈಗ ಇನ್ನೊಂದು ಟ್ರೈನ್ ಬರೋದ್ರಾಗೆ ಇವರೆಲ್ಲ ರೆಡಿ ಮಾಡ್ಬೇಕು. ಇನ್ನೊಂದು ಟ್ರೈನ್ ಬರೋದ್ರಾಗೆ ರೆಡಿ ಆಕತ್ತಾ? हाँ अभी एक ट्रेन आता है ना, उससे पहले आप रेडी टिक कर दोगे? हाँ. अभी कितने बजे आएगा, मतलब उधर से? 5 बजे. वो स्टेशन का नाम क्या है? हाँ, सोनालियम. ಈಗ ಒಂದು ನೆಕ್ಸ್ಟ್ ಸ್ಟೇಷನ್ ಹೆಸರು ಸೋನಾಲಿಯಮ್ಮು. ಅಲ್ಲಿಂದ 5 ಗಂಟೆಗೆ ಒಂದು ಟ್ರೈನ್ ಕೊಡುತ್ತೆ. ನಿಜ ನಡೆದು ಸುತ್ತಾಗೋಯ್ತು. ಹೋಗ್ತಾವೆಲ್ಲ ಇನ್ನೊಂದು ಇದ್ದಾರೆ. ನಮ್ಮ ಜೊತೆಗೆ ಭಾಳ ಜನ ಬಂದಿದ್ದರು, ಆದರೆ ಅವರೆಲ್ಲ ಪೊಲೀಸರು ಕಳಿಸೋಕ್ಕೆ ಹೋಗ್ಬಿಟ್ರು. ನಾವು ಅಲ್ಲೇ ನಿಂತ್ಕೊಂಡು ಇನ್ನೊಂದಿಷ್ಟು ಫೋಟೋ ಹೊಡ್ಕೊಂಡು ಆಮೇಲೆ ಕೊಟ್ವಿ. ಜನರ ಜೊತೆಗಿದ್ರೆ ಚೆನ್ನಾಗೆ. ನಾವು 6 ಜನ ಇದ್ದೀವಿ, ಓಕೆ. ಒಬ್ಬರು ಇಬ್ಬರು ಬಂದರೆ ಗುಂಪಲ್ಲೇ ಬಂದು ಗುಂಪಲ್ಲೇ ಹೋಗ್ರಿ. ಎಲ್ಲಾದರೂ ಸಿಕ್ಕಾಕೊಂಡ್ರಿ ಅಂದರೆ ಭಾಳ ತೊಂದರೆ. ಬಟ್ ಜನ ಇಲ್ಲಿ ಇರ್ತಾರೆ. ಆಮೇಲೆ ಇನ್ನೊಂದು ನಿಮಗೆ ಇದೊಂದು ಹೇಳ್ತೀನಿ. ಇಲ್ಲಿ ಬಾಳೆ ಕಾಣ್ತೈತಲ್ಲ, ಇದು ಕಾಡು ಬಾಳೆ ಅಂತೆ. ಇಲ್ಲಿ ಎಲ್ಲ ಕಡೆಗೂ ಅಲ್ಲಿ ಮೇಲೆಲ್ಲ ನೋಡಿದ್ರು ಮೇಲೂ ಇತ್ತು ಕಾಡು ಬಾಳೆ ಅಂತೆ. ಬಾಳೆಹಣ್ಣು ಬಿಡ್ತಾವಂತೆ. ನಾನು ಅಂದ್ಕೊಂಡಿದ್ದೆ ಇದು ಹೆಂಗೆ ಇಲ್ಲಿ ಬೆಳಿತವೆ ಅಂತ. ಕಾಡಲ್ಲಿ ಆದಾಗ ಅದೇ ಬೆಳೆಯುತ್ತೆ. ಅದು ನಾನು ಬರ್ತಾ ಇದ್ದಾಗ ಫುಲ್ಲು ಅದೇ ಕಾಡು ಬಾಳೆನೇ ಕಾಣ್ತಾ ಇತ್ತು. ಲೋಂಡಾಯಿಂದ ಬಂದು ಲೋಂಡಾಕ್ಕೆ ವಾಪಸ್ ಹೋಗ್ಬೇಕು ಅಂದರೆ ನೀವು ದೂದ್ಸಾಗರ್ ಸ್ಟೇಷನಿಗೆ ನಿಲ್ಬೋದು. ಅಲ್ಲಿ ಗೋವಾದಿಂದ ಬರೋ ಟ್ರೈನು ದೂದ್ಸಾಗರಲ್ಲಿ ನಿಲ್ಲಿಸಿ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಆದರೆ ನೀವು ಗೋವಾಕ್ಕೆ ಹೋಗೋದಾದರೆ ದೂದ್ಸಾಗರ್ ನೋಡ್ಕೊಂಡು ನೀವು ಇದ್ರ ನೆಕ್ಸ್ಟು ಕೋಲಂ ಅಂತ ಒಂದು ಸ್ಟೇಷನ್ ಬರುತ್ತೆ, ಅಲ್ಲಿಗೆ ಹೋಗ್ಬೇಕು. ಈಗ ನಾವು ಸೋನಾಲಿಯಮ್ ಅಂತ ಒಂದು ಸ್ಟಾಪಲ್ಲಿದ್ದೀವಿ. ಇದೆ ಅದು ಸ್ಟಾಪು. ಇಲ್ಲಿ ವಾಪಸ್ ಲೋಂಡಾಕ್ಕೆ ಹೋಗೋ ಟ್ರೈನ್ ನಿಲ್ಲುತ್ತೆ, ಆದರೆ ಗೋವಾಕ್ಕೆ ಹೋಗೋ ಟ್ರೈನ್ ಇಲ್ಲಲ್ಲ. ಇಲ್ಲಿಂದ ಒಂದು 8 ಕಿಲೋಮೀಟ್ರ್ ದೂರ ಹೋಗ್ಬೇಕು. ಆ್ಯಕ್ಚುಲಿ ಈಗ ದೂದ್ಸಾಗರಿಂದ ಒಂದು 8 to 9 ಕಿಲೋಮೀಟ್ರ್ ನಡೆದಿದ್ದೀವಿ. ಇಲ್ಲಿಗೆ ಸಾಕಾಯಿತು. ಇನ್ನೂ 10 ಕಿಲೋಮೀಟ್ರ್ ಅಂದರೆ ಭಾಳನೇ ದೂರ ಆಗುತ್ತೆ.
ಟ್ರೈನಿಂದ ಸೀದಾ ನಾವು ರೆಸಾರ್ಟ್ ಮುಟ್ಟಿದ್ವಿ. ರೆಸಾರ್ಟಲ್ಲೆಲ್ಲ ಪ್ಯಾಕ್ ಮಾಡ್ಕೊಂಡು ವಾಪಸ್ ದಾವಣಗೆರೆ ಸೈಡ್ ಹೊರಟ್ವಿ. ಹೋಗ್ತಾ ದಾರಿಲಿ ಕಾಳಿ ರಿವರ್ ನೋಡೋಣ ಅಂತ ಕಾಳಿ ರಿವರ್ ಮೊಸಳೆ ಪಾರ್ಕಿಗೆ ಅಂತ ಬಂದ್ವಿ. ಮೊಸಳೆ ಇಲ್ಲ ಅಂತ ಹೇಳಿದ್ರು ನಾವು ವಾಪಸ್ ಹೊರಟ್ವಿ. ಸಂಜೆ ಮನೆ ಮುಟ್ಟೋಷ್ಟೊತ್ತಿಗೆ 7 ಗಂಟೆ ಆಯಿತು. ಇದೇ ಥರ ಬ್ಲಾಗ್ಸಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್ ಬಾಯ್.